ಧಾರವಾಡದಲ್ಲಿ ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ. ಸಾಲಬಾಧೆಯಿಂದ ಒಂದೇ ಕುಟುಂಬದ ನಾಲ್ವರು ಆತ್ಮಹತ್ಯೆಗೆ ಶರಣಾಗಿದ್ದು, ಧಾರವಾಡದ ಹೊರವಲಯದ ಬಾವಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ವಿಠ್ಠಲ ಶಿಂದೆ 80 ವರ್ಷ ಅಜ್ಜ, ನಾರಾಯಣ ಶಿಂದೆ 42 ವರ್ಷ ಮಗ, ಶಿವಕುಮಾರ್ ಶಿಂದೆ 12, ಮೃತ ನಾರಾಯಣ್ ಮಕ್ಕಳು ಶ್ರೀನಿಧಿ ಶಿಂದೆ 11 ವರ್ಷ, ಮೃತ ನಾರಾಯಣ್ ಮಕ್ಕಳು. ಧಾರವಾಡ ತಾಲೂಕಿನ ಚಿಕ್ಕ ಮಲ್ಲಿಗವಾಡದಲ್ಲಿ ನಡೆದ ಘಟನೆ ಇದಾಗಿದ್ದು, ಸ್ಥಳಕ್ಕೆ ಧಾರವಾಡ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎಸ್ಪಿ ಗುಂಜನ್ ಆರ್ಯ ಭೇಟಿ ಪರಿಶೀಲನೆ, ಮೃತದೇಹಗಳನ್ನ ಜಿಲ್ಲಾಸ್ಪತ್ರೆಗೆ ರವಾನೆ. ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ವಲ್ಪ ಜಾಗ ತಗೊಂಡು ಮನೆ ಹಾಕ್ಸಿದ್ದು ರೀ ಸರ್. ಮನೆ ಹಾಕ್ಸಿದ್ದು ಲೀಸಿಗೆ ಕೊಟ್ಟೇವ್ರಿ. ಲೀಸಿಗೆ ಕೊಟ್ಟು ಸಾಲ ಕೊಡೋರಿಗೆ ಅಟ್ಟು ಕೊಟ್ಟು ಎಲ್ಲ ಇದನ್ನು ಮಾಡಿದ್ದು ರೀ. ಅಂದ್ರೆ ಬಡ್ಡಿ ಅಸಲು ಅಂದ್ರೆ ಅವ್ರದ್ದು ಜಾಸ್ತಿ ಆದ್ರೂ ಕೊಟ್ಟು 8 ಲಕ್ಷ ರೂಪಾಯಿ ಲೀಸಿಗೆ ಹಾಕಿದ್ದು ರೀ ನಾವು. 8 ಲಕ್ಷ ರೂಪಾಯಿ ನೆಟ್ ಅಮೌಂಟ್ ನನ್ನ ಅಕೌಂಟಿಗೆ ಬಂದಿತ್ತು. ನಾನು ಆಮೇಲೆ ಅವ್ರಿಗೆಲ್ಲರಿಗೆ ಕೊಡೋರಿಗೆಲ್ಲ ಕೊಟ್ಟು ಪೂರ ನಾನು ಬಂಗಾರ ಒತ್ತಿ ಇಟ್ಟು ಕೊಟ್ಟಿದ್ದೇನೆ ರೀ ಸರ್. ಸಾಲ ಎಷ್ಟು ಸಾಲ ಕಟ್ಟಿದ್ದೇವೆ ರೀ ಸರ್. ಏನೀಗ ಅದು ಇನ್ನೂ ಮನೆ ಬಿಡಿಸ್ಕೋಬೇಕ್ರಿ. ಮನಿದು ಐತ್ರಿ. 8 ಲಕ್ಷ ಲೀಸಿಗೆ ಕೊಟ್ಟು ಇದನ್ನ ಮಾಡ್ಕೊಂಡಿದ್ದು. 1 ಲಕ್ಷ ಹಾಕಿ ಮಾತಾಗಿತ್ತು ರೀ ಅದು ಮನಿದ್ರಿ. 4 ಮಂದಿ ನನ್ನ 2 ಮಕ್ಕಳು ರೀ, ನನ್ನ ಗಂಡ ರೀ, ನಮ್ಮ ಮಾಮ ರೀ. ಮಕ್ಕಳು ಬೆಳಗ್ಗೆ ಮಾತಾಡ್ಯಾರ. ಬೆಳಿಗ್ಗೆ ಆಟ ಆಡತ್ತಿದ್ದ ನಮ್ಮ ಸಣ್ಣ ಮಗ, ನಮ್ಮ ಮಾಮನ ಮಗ, ನನ್ನ ಮಗ ಕೂಡಿ ಆಟ ಆಡತ್ತಿದ್ರು. ಬೆಳಗ್ಗೆ ಮಾತಾಡಿ ನನ್ನ ಹೆಸರು ಶಿಲ್ಪ ರೀ.